ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಮೇ 3ರ ಮಾರ್ಕೆಟ್ ಅಪ್ಡೇಟ್ನ ನೋಡೋದಾದ್ರೆ ಮಾರ್ಕೆಟ್ನಲ್ಲಿ ಇವತ್ತು ವೀಕ್ನೆಸ್ ನೋಡೋದಕ್ಕೆ ಸಿಕ್ತು. ನಿಫ್ಟಿ 172 ಪಾಯಿಂಟ್ಗಳಷ್ಟು ಕರೆಕ್ಟ್ ಆಗಿದೆ. 22,500ರ ಕೆಳಗಡೆ ಮತ್ತೆ ನಿಫ್ಟಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಹಾಗೆ ಸೆನ್ಸೆಕ್ಸ್ನಲ್ಲಿ ಕೂಡ 733 ಪಾಯಿಂಟ್ಗಳ ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಬ್ಯಾಂಕ್ ನಿಫ್ಟಿ ಕೂಡ 307 ಪಾಯಿಂಟ್ಗಳಷ್ಟು ಕರೆಕ್ಟ್ ಆಗಿದೆ. ನಿಫ್ಟಿ ಒಂದು ಪಾಸಿಟಿವ್ ಓಪನಿಂಗ್ ಅನ್ನು ಬೆಳಿಗ್ಗೆ ಪಡ್ಕೊಂಡಿತ್ತು. ಆಲ್ ಟೈಮ್ ಹೈ ಅನ್ನು ಕೂಡ ನಿಫ್ಟಿ ಟಚ್ ಮಾಡಿತ್ತು. ಬಟ್ ಆ ಒಂದು ಲೆವೆಲ್ನಲ್ಲಿ ಸಸ್ಟೈನ್ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. 22,794ರ ಹೈ ನೋಡೋದಕ್ಕೆ ಸಿಕ್ತು. ಆ ಒಂದು ಲೆವೆಲ್ನಿಂದ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಆ ಒಂದು ಪಾಯಿಂಟ್ನಿಂದ ಆಲ್ಮೋಸ್ಟ್ 400 ಪಾಯಿಂಟ್ಗಳಷ್ಟು ಕರೆಕ್ಷನ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಮತ್ತೆ 2 ಗಂಟೆಯ ನಂತರ ಸ್ವಲ್ಪ ನಿಫ್ಟಿ ರಿಕವರ್ ಆಗಿದೆ. ಸೊ ಇದೇ ರೀತಿ ಒಂದು ಟ್ರೇಡಿಂಗ್ ಬ್ಯಾಂಕ್ ನಿಫ್ಟಿ ಮತ್ತೆ ಸೆನ್ಸೆಕ್ಸ್ ಅಲ್ಲಿ ಕೂಡ ನೋಡೋದಕ್ಕೆ ಸಿಕ್ಕಿದೆ. ಸೊ ಹೈಯರ್ ಲೆವೆಲ್ನಲ್ಲಿ ರೆಸಿಸ್ಟೆನ್ಸ್ ಅನ್ನ ನಿಫ್ಟಿ ಫೇಸ್ ಮಾಡ್ತಿದೆ. ಆ ಒಂದು ಲೆವೆಲ್ನಿಂದ ಪ್ರಾಫಿಟ್ ಬುಕಿಂಗ್ ಬರ್ತಾ ಇದೆ. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತೆ ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಕೋಲ್ ಇಂಡಿಯಾ ಇವತ್ತು ಟಾಪ್ ಗೇನರ್ ಆಗಿತ್ತು. 5% ಅಪ್ಸೈಡ್ ಕೋಲ್ ಇಂಡಿಯಾದಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ರೀಸನ್ ಇವರು ಪ್ರೊಡ್ಯೂಸ್ ಮಾಡಿದಂತ ಒಂದು Q4 ರಿಸಲ್ಟ್ ಆಗಿರುತ್ತೆ. ಇಯರ್ ಆನ್ ಇಯರ್ ಪ್ರಾಫಿಟ್ ನಲ್ಲಿ ಒಳ್ಳೆ ಒಂದು ಗ್ರೋತ್ ಇತ್ತು. ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಂಪೇರ್ ಮಾಡಿದಾಗ ಪ್ರಾಫಿಟ್ ಫಾಲ್ ಆಗಿತ್ತು. ಹಾಗೆ ಬ್ರೋಕರೇಜ್ಗಳ ಎಕ್ಸ್ಪೆಕ್ಟೇಷನ್ ಏನಿತ್ತು ಆ ಪ್ರಕಾರ ಪ್ರಾಫಿಟ್ಸ್ ಡಿಕ್ಲೇರ್ ಆಗಿರಲಿಲ್ಲ. ಆದರೂ ಕೂಡ ಬ್ರೋಕರೇಜ್ಗಳು ಬೈ ಕಾಲ್ ಅನ್ನು ಕೊಟ್ಟಿದ್ದು 530ವರೆಗೂ ಟಾರ್ಗೆಟ್ಸ್ ಅನ್ನ ಕೋಲ್ ಇಂಡಿಯಾಗೆ ಕೊಡ್ತಾ ಇದ್ದಾರೆ. ಅದೇ ಒಂದು ರೀಸನ್ ಇಂದ ಸ್ಟಾಕ್ ಪ್ರೈಸ್ ನಲ್ಲಿ ಒಳ್ಳೆ ಒಂದು ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಗ್ರಾಸಿಮ್ ಕೂಡ 2% ಗೇನ್ ಆಗಿದೆ. ONGC ಅಲ್ಲಿ ಕೂಡ 1% ಅಪ್ಸೈಡ್ ನೋಡೋದಕ್ಕೆ ಸಿಕ್ತು. ನಿನ್ನೆ ಕ್ರೂಡ್ ನ ಪ್ರೈಸ್ ನಲ್ಲಿ ಬಹಳಷ್ಟು ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿತ್ತು. ಮತ್ತೆ ಇವತ್ತು ಕ್ರೂಡ್ ಆಯಿಲ್ ನ ಪ್ರೈಸ್ ಸ್ವಲ್ಪ ಇನ್ಕ್ರೀಸ್ ಆಗಿದೆ. ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ 1% ಗೇನ್ ಆಗಿದ್ರೆ ಇಂಡಲ್ಕೋನಲ್ಲಿ ಕೂಡ 1% ಅಪ್ಸೈಡ್ ನೋಡೋದಕ್ಕೆ ಸಿಕ್ಕಿದೆ. LNT ಇವತ್ತು ಟಾಪ್ ಲೂಸರ್ ಆಗಿತ್ತು. 3% ಕರೆಕ್ಷನ್ LNT ಅಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಅದೇ ರೀತಿಯಲ್ಲಿ ಮಾರುತಿ ಸುಜುಕಿ ಕೂಡ 2.5% ಕರೆಕ್ಟ್ ಆಗಿದೆ. ಸೊ ಹೈಯರ್ ಲೆವೆಲ್ಸ್ ನಿಂದ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಮಾರುತಿ ಸುಜುಕಿನಲ್ಲಿ ಎಕ್ಸ್ಪೆಕ್ಟೆಡ್ ಇರುತ್ತೆ. ಹಾಗೆ ನೆಸ್ಲೆನಲ್ಲಿ ಕೂಡ ಕರೆಕ್ಷನ್ ಕಂಟಿನ್ಯೂ ಆಗ್ತದೆ. 2.5% ನೆಸ್ಲೆ ಕರೆಕ್ಟ್ ಆಯಿತು. ರಿಲಯನ್ಸ್ ಕೂಡ 2.5% ಕರೆಕ್ಟ್ ಆಗಿದೆ. ಭಾರತಿ ಏರ್ಟೆಲ್ ನಲ್ಲಿ ಕೂಡ 2% ವೀಕ್ನೆಸ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ನೀವು ಡಿಮ್ಯಾಟ್ ಅಕೌಂಟ್ ಅನ್ನು ಓಪನ್ ಮಾಡಿಸಬೇಕು ಅಂತ ಇದ್ರೆ ಎಂ ಸ್ಟಾಕ್ ನಲ್ಲಿ ಡಿಮ್ಯಾಟ್ ಅಕೌಂಟ್ ಅನ್ನು ಓಪನ್ ಮಾಡಿಸಬಹುದಾಗುತ್ತೆ. ಎಂ ಸ್ಟಾಕ್ ಮಿರಾಯ್ಸೆಟ್ ಅವರ ಪ್ರಾಡಕ್ಟ್ ಆಗಿದೆ. ಎಂ ಸ್ಟಾಕ್ ನಲ್ಲಿ ಕಳೆದ 1 ವರ್ಷದಲ್ಲಿ 145 ಕೋಟಿಗೂ ಹೆಚ್ಚಿನ ಬ್ರೋಕರೇಜಸ್ ಸೇವ್ ಆಗಿದೆ. ಹಾಗೆ 8.5 ಲಕ್ಷ ಕಸ್ಟಮರ್ಸ್ಗಳು ಎಂ ಸ್ಟಾಕ್ ಪ್ಲಾಟ್ಫಾರ್ಮ್ ಅನ್ನ ಬಳಸ್ತಾ ಇದ್ದಾರೆ. ನೀವು ಎಂ ಸ್ಟಾಕ್ ನಲ್ಲಿ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿಸ್ತೀರಾ ಅಂದ್ರೆ ಲೈಫ್ ಟೈಮ್ ಯಾವುದೇ ರೀತಿಯ ಬ್ರೋಕರೇಜಸ್ ಇರೋದಿಲ್ಲ. ಬಟ್ ನೀವು ಅಕೌಂಟ್ ಅನ್ನ ಓಪನ್ ಮಾಡಿಸುವಾಗ 999 ರೂಪಾಯಿಯ ಇನಿಷಿಯಲ್ ಪೇಮೆಂಟ್ ಅನ್ನ ಮಾಡಬೇಕಾಗುತ್ತೆ. ಇನಿಷಿಯಲ್ ಪೇಮೆಂಟ್ ಅನ್ನ ಮಾಡಿದ್ರೆ ನಿಮಗೆ ಲೈಫ್ ಲಾಂಗ್ ಯಾವುದೇ ರೀತಿಯಲ್ಲಿ ಬ್ರೋಕರೇಜಸ್ ಅಪ್ಲೈ ಆಗೋದಿಲ್ಲ. ಎಂ ಸ್ಟಾಕ್ ನಲ್ಲಿ ಯಾವುದೇ ರೀತಿಯ ಅಕೌಂಟ್ ಓಪನಿಂಗ್ ಚಾರ್ಜಸ್ ಇಲ್ಲದೇ ಡಿಮ್ಯಾಟ್ ಅಕೌಂಟ್ ಅನ್ನು ಕೂಡ ನೀವು ಓಪನ್ ಮಾಡಬಹುದು. ಬಟ್ ಇಲ್ಲಿ ನಿಮಗೆ ರೆಗ್ಯುಲರ್ ಬ್ರೋಕರೇಜ್ಗಳು ಅಪ್ಲಿಕೇಬಲ್ ಆಗುತ್ತೆ. ಸೊ 999 ರೂಪಾಯಿಯ ಅಕೌಂಟ್ ಒಂದು ಸೂಟೇಬಲ್ ಅಕೌಂಟ್ ಆಗಿರುತ್ತೆ. ಅದರ ಜೊತೆಯಲ್ಲಿ ಮತ್ತೆ 999 ರೂಪಾಯಿಯ ಆಪ್ಷನಲ್ ಪೇಮೆಂಟ್ ಅನ್ನ ಮಾಡಿದ್ರೆ ನಿಮಗೆ ಪ್ರತಿ ಕ್ವಾರ್ಟರ್ ನಲ್ಲಿ 120 ರೂಪಾಯಿಯ AMC ಚಾರ್ಜಸ್ ಏನು ಅಪ್ಲಿಕೇಬಲ್ ಆಗುತ್ತೆ ಅದನ್ನು ಕೂಡ ನೀವು ಅವಾಯ್ಡ್ ಮಾಡಬಹುದಾಗುತ್ತೆ. ಎಂ ಸ್ಟಾಕ್ ನಲ್ಲಿ ನೀವು ಡೆಲಿವರಿಯಲ್ಲಿ ಶೇರ್ಸ್ ಅನ್ನ ಪರ್ಚೇಸ್ ಮಾಡಿದ್ರೆ ಇಂಟ್ರಾಡೇ ಫ್ಯೂಚರ್ ಅಂಡ್ ಆಪ್ಷನ್ಸ್ ETF ಟ್ರೇಡಿಂಗ್ ಯಾವುದೇ ಒಂದು ಸೆಗ್ಮೆಂಟ್ ಅಲ್ಲಿ ಟ್ರೇಡ್ ಮಾಡಿದ್ರು ಕೂಡ ಯಾವುದೇ ರೀತಿಯ ಬ್ರೋಕರೇಜಸ್ ಅಪ್ಲಿಕೇಬಲ್ ಆಗೋದಿಲ್ಲ. ಬಟ್ ಬೇರೆ ಬ್ರೋಕರೇಜ್ಗಳು ಎಲ್ಲ ಸೆಗ್ಮೆಂಟ್ ಅಲ್ಲಿ ಬ್ರೋಕರೇಜ್ ಗಳನ್ನ ಚಾರ್ಜ್ ಮಾಡ್ತಾರೆ. ಬಟ್ ಎಂ ಸ್ಟಾಕ್ ನಲ್ಲಿ ನೀವು DP ಚಾರ್ಜಸ್ಗಳು ಹಾಗೇನೆ ಸೆಬಿ ರಿಲೇಟೆಡ್ ಚಾರ್ಜಸ್ ಏನಿರುತ್ತೆ ಅದನ್ನು ಮಾತ್ರ ಪೇ ಮಾಡಬೇಕಾಗಿರುತ್ತೆ. ಹಾಗೆ ನೀವು ಆಪ್ಷನ್ ಟ್ರೇಡರ್ ಆಗಿದ್ರೆ ಪ್ರತಿಯೊಂದು ಲಾಟ್ ಆಪ್ಷನ್ ಬೈಯಿಂಗ್ ಅಥವಾ ಸೆಲ್ಲಿಂಗ್ ನ ಮೇಲೆ 20 ರೂಪಾಯಿಯ ಬ್ರೋಕರೇಜ್ ಅನ್ನ ಕೊಡಬೇಕಾಗುತ್ತೆ. ಪ್ರತಿದಿನ 10 ಲಾಟ್ಗಳ ಟ್ರೇಡಿಂಗ್ ಅನ್ನ ಮಾಡಿದ್ರೆ ನೀವು 48,000 ಬ್ರೋಕರೇಜ್ ಅನ್ನ ಈ ಒಂದು ಪ್ಲಾಟ್ಫಾರ್ಮ್ ನಲ್ಲಿ ಸೇವ್ ಮಾಡಬಹುದಾಗುತ್ತೆ. ಹಾಗೆ ಎಂ ಸ್ಟಾಕ್ ಒಂದು ಅಟ್ರಾಕ್ಟಿವ್ ವೆಬ್ ಅಪ್ಲಿಕೇಶನ್ ಮತ್ತೆ ಮೊಬೈಲ್ ಅಪ್ಲಿಕೇಶನ್ ಅನ್ನ ಪ್ರೊವೈಡ್ ಮಾಡ್ತಾರೆ. ಇದರಿಂದ ನೀವು ಸ್ಟಾಕ್ ಗಳಲ್ಲಿ ಈಸಿಯಾಗಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದಾಗುತ್ತೆ. ಹಾಗೆ ಫ್ಯೂಚರ್ ಅಂಡ್ ಆಪ್ಷನ್ಸ್ ಅಲ್ಲಿ ಟ್ರೇಡಿಂಗ್ ಅನ್ನ ಮಾಡೋದಕ್ಕೆ ಬೆಸ್ಟ್ ಪ್ಲಾಟ್ಫಾರ್ಮ್ ಆಗಿರುತ್ತೆ. ಹಾಗೆ ಈ ಒಂದು ಪ್ಲಾಟ್ಫಾರ್ಮ್ ನಲ್ಲಿ ನೀವು ಕರೆನ್ಸಿ ಟ್ರೇಡಿಂಗ್ ಅನ್ನು ಕೂಡ ಮಾಡಬಹುದಾಗುತ್ತೆ. ಎಂ ಸ್ಟಾಕ್ ಇ ಮಾರ್ಜಿನ್ ಫೆಸಿಲಿಟಿಯನ್ನು ಕೂಡ ಪ್ರೊವೈಡ್ ಮಾಡ್ತಾರೆ. ಇಂಡಸ್ಟ್ರಿಯಲ್ಲಿ ಅತಿ ಕಡಿಮೆ ಇಂಟ್ರೆಸ್ಟ್ ರೇಟ್ ಅನ್ನು ಇವರು ಚಾರ್ಜ್ ಮಾಡ್ತಾರೆ. 700ಕ್ಕೂ ಹೆಚ್ಚಿನ ಸ್ಟಾಕ್ಗಳಲ್ಲಿ ನೀವು ಇ ಮಾರ್ಜಿನ್ ಫೆಸಿಲಿಟಿಯನ್ನು ಬಳಸ್ಕೋಬಹುದಾಗುತ್ತೆ. ಹಾಗೆ ನೀವು IPO ನಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತೀರಂದ್ರೂ ಕೂಡ ಈ ಒಂದು ಪ್ಲಾಟ್ಫಾರ್ಮ್ ನಲ್ಲಿ ಈಸಿಯಾಗಿ IPO ಗಳಿಗೆ ಅಪ್ಲಿಕೇಶನ್ ಅನ್ನು ಹಾಕಬಹುದಾಗುತ್ತೆ. ಮ್ಯೂಚುವಲ್ ಫಂಡ್ ಗಳಲ್ಲಿ ಕೂಡ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದಾಗುತ್ತೆ. ಸೊ ಎಂ ಸ್ಟಾಕ್ ನಲ್ಲಿ ನೀವು ಡಿಮ್ಯಾಟ್ ಅಕೌಂಟ್ ಅನ್ನು ಓಪನ್ ಮಾಡಿಸ್ತೀರಾ ಅಂದ್ರೆ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅವೈಲೇಬಲ್ ಇರುತ್ತೆ. ಬಜಾಜ್ ಫೈನಾನ್ಸ್ ಸ್ಟಾಕ್ ಪ್ರೈಸ್ ನಲ್ಲಿ ಒಳ್ಳೆ ಒಂದು ಓಪನಿಂಗ್ ಇವತ್ತು ನೋಡೋದಕ್ಕೆ ಸಿಕ್ಕಿತ್ತು. 7,400ರ ಅರೌಂಡ್ ಅಲ್ಲಿ ಬಜಾಜ್ ಫೈನಾನ್ಸ್ ಟ್ರೇಡ್ ಆಗ್ತಿತ್ತು. 7% ಗೇನ್ ಬೆಳಗಿನ ಸೆಷನ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಮಾರ್ಕೆಟ್ ನ ವೀಕ್ನೆಸ್ ನಿಂದ ಬಜಾಜ್ ಫೈನಾನ್ಸ್ ಸ್ಟಾಕ್ ಪ್ರೈಸ್ ನಲ್ಲಿ ಕೂಡ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಬಜಾಜ್ ಫೈನಾನ್ಸ್ ನ ರಿಸಲ್ಟ್ ಬಂದಾಗ ಕೂಡ ಈ ಒಂದು ನ್ಯೂಸ್ ಅನ್ನು ನಾನು ಕವರ್ ಮಾಡಿದ್ದೆ. ಬಜಾಜ್ ಫೈನಾನ್ಸ್ ನ 2 ಲೆಂಡಿಂಗ್ ಪ್ರಾಡಕ್ಟ್ಸ್ ಆಗಿರುವಂತಹ ಇಕಾಮ್ ಮತ್ತೆ ಇನ್ಸ್ಟಾ EMI ಕಾರ್ಡ್ ನ ಮೇಲೆ RBI ಬ್ಯಾನ್ ಅನ್ನು ಹಾಕಿದ್ರು. ಬಟ್ ಈಗ ಆ ಒಂದು ಬ್ಯಾನ್ ಅನ್ನು ಲಿಫ್ಟ್ ಮಾಡಿದ್ದಾರೆ. ಇದಕ್ಕೆ ಬಜಾಜ್ ಫೈನಾನ್ಸ್ ರಿಕ್ವೆಸ್ಟ್ ಅನ್ನು ಕೂಡ ಮಾಡ್ಕೊಂಡಿದ್ರು. RBI ನ ಗೈಡ್ಲೈನ್ಸ್ ಏನಿದೆ ಅದರ ಪ್ರಕಾರ ನಮ್ಮ ಬಿಸ್ನೆಸ್ ಅನ್ನು ನಾವು ಮಾಡಿಫೈ ಮಾಡ್ಕೊಂಡಿದೀವಿ. RBI ಬ್ಯಾನ್ ಅನ್ನ ಲಿಫ್ಟ್ ಮಾಡಬೇಕು
ಅಂತ ಕೇಳ್ಕೊಂಡಿದ್ರು. ಅದೇ ರೀತಿಯಲ್ಲಿ RBI ಬ್ಯಾನ್ ಅನ್ನ ರಿವರ್ಸ್ ಮಾಡಿದ್ದಾರೆ. ಸೊ ಇದರಿಂದ ಬಹಳಷ್ಟು ಬ್ರೋಕರೇಜ್ಗಳು ಬಜಾಜ್ ಫಿನಾನ್ಸ್ ನ ಟಾರ್ಗೆಟ್ ಅನ್ನ ಇನ್ಕ್ರೀಸ್ ಮಾಡಿದ್ದಾರೆ. ಜೆಫ್ರೀಸ್ ನ ಕಡೆಯಿಂದ ಬೈ ರೇಟಿಂಗ್ ನೋಡೋದಕ್ಕೆ ಸಿಕ್ಕಿದ್ದು 9260 ಟಾರ್ಗೆಟ್ ಪ್ರೈಸ್ ನೋಡೋದಕ್ಕೆ ಸಿಗ್ತದೆ. ಹಾಗೆ ಈ ಎರಡು ಲೆಂಡಿಂಗ್ ಪ್ರಾಡಕ್ಟ್ ಗಳನ್ನ RBI ಅಲೋ ಮಾಡಿರೋದು ಬಜಾಜ್ ಫಿನಾನ್ಸ್ ನ ರೆವಿನ್ಯೂ ಮತ್ತೆ ಪ್ರಾಫಿಟ್ಸ್ ಅನ್ನ ಮುಂದಿನ ಕ್ವಾರ್ಟರ್ಗಳಲ್ಲಿ ಇನ್ನಷ್ಟು ಇನ್ಕ್ರೀಸ್ ಮಾಡುತ್ತೆ ಅಂತ ಜೆಫ್ರೀಸ್ ತಮ್ಮ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಸಿಟಿ ಕೂಡ ಬೈ ಕಾಲ್ ಅನ್ನು ಕೊಟ್ಟಿದ್ದು 8675 ಟಾರ್ಗೆಟ್ ಪ್ರೈಸ್ ಅನ್ನು ಕೊಟ್ಟಿದ್ದಾರೆ. ಹಾಗೆ MK ಗ್ಲೋಬಲ್ ಕೂಡ ಬೈ ರೇಟಿಂಗ್ ಅನ್ನು ಕೊಟ್ಟಿದ್ದು 9000 ಟಾರ್ಗೆಟ್ ಪ್ರೈಸ್ ಅನ್ನು ಕೊಡ್ತಾ ಇದ್ದಾರೆ. ಸೊ ಆಲ್ಮೋಸ್ಟ್ ಎಲ್ಲ ಫಾರಿನ್ ಬ್ರೋಕರೇಜ್ಗಳು ಬಜಾಜ್ ಫಿನಾನ್ಸ್ ಅಲ್ಲಿ ಬುಲಿಶ್ ಆಗಿ ಇದ್ದಾರೆ. ಬಜಾಜ್ ಫಿನಾನ್ಸ್ ಒಳ್ಳೆ ಒಂದು ಬಿಸ್ನೆಸ್ ಅನ್ನ ಮಾಡ್ತಿದೆ. ಅವರ ಪ್ರಾಫಿಟ್ಸ್ ರೆವೆನ್ಯೂಸ್ ಕೂಡ ಗ್ರೋ ಆಗ್ತಿದೆ. ಮುಂದೆ ಸ್ವಲ್ಪ ಮಾರ್ಜಿನ್ ಇಂಪ್ಯಾಕ್ಟ್ ಇರಬಹುದು, ಬಟ್ ಸ್ಟಿಲ್ 7600 7700 ಲೆವೆಲ್ಸ್ಗೆ ಬಜಾಜ್ ಫಿನಾನ್ಸ್ ಹೋಗುವಂತ ಚಾನ್ಸಸ್ ಇರುತ್ತೆ. ಹಾಗೆ ಬಜಾಜ್ ಆಟೋ ಸ್ಟಾಕ್ ಪ್ರೈಸ್ ನಲ್ಲಿ ಕೂಡ ಒಳ್ಳೆ ಒಂದು ಪಾಸಿಟಿವ್ ಓಪನಿಂಗ್ ನೋಡೋದಕ್ಕೆ ಸಿಕ್ಕಿತ್ತು. ಒಳ್ಳೆ ಒಂದು ಸೇಲ್ಸ್ ಡೇಟಾವನ್ನು ಇವರು ಡಿಕ್ಲೇರ್ ಮಾಡಿದ್ರು. ಅದಾದ್ಮೇಲೆ 5 ಹೊಸ ಮಾಡೆಲ್ಸ್ ಗಳನ್ನ ಲಾಂಚ್ ಮಾಡ್ತೀವಿ ಅಂತ ಕೂಡ ಹೇಳಿದ್ರು. ಅದರಲ್ಲಿ ಪಲ್ಸರ್ ನ ಹೊಸ ಒಂದು ಫ್ಲಾಗ್ಶಿಪ್ ಮಾಡೆಲ್ ಅನ್ನ ಇವತ್ತು ಇವರು ಲಾಂಚ್ ಮಾಡಿದ್ದಾರೆ. NS 400 ಪಲ್ಸರ್ 373cc ಬೈಕ್ ಅನ್ನು ಲಾಂಚ್ ಮಾಡಿದ್ದಾರೆ. ಇದೇ ರೀತಿಯಲ್ಲಿ ಇನ್ನು 5 ಹೊಸ ಮಾಡೆಲ್ಗಳನ್ನು ಬಜಾಜ್ ಆಟೋ ಇದೇ ಒಂದು ಫಿನಾನ್ಷಿಯಲ್ ಇಯರ್ ನಲ್ಲಿ ಲಾಂಚ್ ಮಾಡ್ತಾರೆ. ಹಾಗೆ ಒಂದು CNG ಪವರ್ಡ್ ಮೋಟರ್ ಸೈಕಲ್ ಅನ್ನು ಕೂಡ ಲಾಂಚ್ ಮಾಡುವಂತ ಪ್ಲಾನ್ಸ್ ಇದೆ. CNG ಪವರ್ಡ್ ಮೋಟರ್ ಸೈಕಲ್ಗೆ ಡಿಮ್ಯಾಂಡ್ ಬಹಳಷ್ಟು ಇರಬಹುದು ಅನ್ನೋದು ಬಜಾಜ್ ಆಟೋನ ಒಂದು ಎಕ್ಸ್ಪೆಕ್ಟೇಷನ್ ಆಗಿದೆ. ಸೊ ಬಹಳಷ್ಟು ಪ್ರಾಡಕ್ಟ್ ಲಾಂಚ್ ನ ಪ್ಲಾನ್ ಅನ್ನ ಬಜಾಜ್ ಆಟೋ ಹೊಂದಿದ್ದಾರೆ. ಇವರ ಬಿಸ್ನೆಸ್ ನಲ್ಲಿ ಕೂಡ ಒಂದು ಸ್ಟ್ರಾಂಗ್ ರಿಕವರಿ ನೋಡೋದಕ್ಕೆ ಸಿಕ್ಕಿದೆ. ಸೇಲ್ಸ್ ಕೂಡ ಜಂಪ್ ಆಗಿದೆ, ಎಕ್ಸ್ಪೋರ್ಟ್ಸ್ ಕೂಡ ಜಾಸ್ತಿ ಆಗ್ತಿರೋದು ಕಾಣಿಸ್ತದೆ. ಸೊ ಓವರ್ ಆಲ್ ಒಂದು ಪಾಸಿಟಿವ್ ಸೈನ್ ಬಜಾಜ್ ಆಟೋನಲ್ಲಿ ನೋಡೋದಕ್ಕೆ ಸಿಗ್ತದೆ. ಬಟ್ ಸ್ಟಾಕ್ ಪ್ರೈಸ್ ನಲ್ಲಿ ಆಲ್ರೆಡಿ ಬಹಳಷ್ಟು ಜಂಪ್ ಕೂಡ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಮ್ಯಾನೇಜ್ಮೆಂಟ್ ಕೂಡ ರೀಸೆಂಟ್ ಆಗಿ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಬಜಾಜ್ ಆಟೋದ ಕರೆಕ್ಟ್ ವ್ಯಾಲ್ಯೂಷನ್ 120,000 ಪ್ರೈಸ್ ಆಗಿರುತ್ತೆ ಅಂತ. ಬಟ್ ಆ ಒಂದು ವ್ಯಾಲ್ಯೂಷನ್ ಅನ್ನ ಬಜಾಜ್ ಆಟೋ ಜಸ್ಟಿಫೈ ಮಾಡ್ಕೋಬೇಕಾಗುತ್ತೆ. ಒಂದು ಕನ್ಸಿಸ್ಟೆಂಟ್ ಸೇಲ್ಸ್ ಗ್ರೋತ್ ಹಾಗೆ ಪ್ರಾಫಿಟ್ ಗ್ರೋತ್ ನೋಡೋದಕ್ಕೆ ಸಿಕ್ಕಿದಾಗ ಬಜಾಜ್ ಆಟೋ ಈ ಒಂದು ಪ್ರೈಸ್ ಅನ್ನ ಜಸ್ಟಿಫೈ ಮಾಡುತ್ತೆ. ಅದಾನಿ ಪೋರ್ಟ್ಸ್ ನಿನ್ನೆ ತಮ್ಮ ರಿಸಲ್ಟ್ ಅನ್ನು ಡಿಕ್ಲೇರ್ ಮಾಡಿದ್ರು. ಹಾಗೆ 2025 ಫಿನಾನ್ಷಿಯಲ್ ಇಯರ್ನ ಕಾರ್ಗೋ ಗ್ರೋತ್ ವಾಲ್ಯೂಮ್ ಅನ್ನು ಕೂಡ ಫೋರ್ಕಾಸ್ಟ್ ಮಾಡಿದ್ದಾರೆ. 10-14% ವಾಲ್ಯೂಮ್ ಗ್ರೋತ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ ಅಂತ ಅದಾನಿ ಪೋರ್ಟ್ ಹೇಳಿದ್ದಾರೆ. ಹಾಗೆಯೇ ಅದಾನಿ ಪೋರ್ಟ್ 10,500ರಿಂದ 11,000 ಕೋಟಿಯಷ್ಟು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಪ್ಲಾನ್ ಅನ್ನು ಹೊಂದಿದ್ದಾರೆ. ಇದರಲ್ಲಿ 2,300 ಕೋಟಿಯ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅದಾನಿ ಲಾಜಿಸ್ಟಿಕ್ ನಲ್ಲಿ ಆಗುತ್ತೆ. ಸೊ ಓವರ್ ಆಲ್ ಒಂದು ಸ್ಟ್ರಾಂಗ್ ಕೆಪೆಕ್ಸ್ ಪ್ಲಾನ್ ಅನ್ನ ಅದಾನಿ ಪೋರ್ಟ್ಸ್ ಹೊಂದಿದ್ದಾರೆ. ಇದರಿಂದ ಬಹಳಷ್ಟು ಬ್ರೋಕರೇಜ್ಗಳು ಅದಾನಿ ಪೋರ್ಟ್ ನ ಟಾರ್ಗೆಟ್ ಅನ್ನ ಇನ್ಕ್ರೀಸ್ ಮಾಡಿದ್ದಾರೆ. 1700ವರೆಗೂ ಟಾರ್ಗೆಟ್ಸ್ ಅನ್ನ ಅದಾನಿ ಪೋರ್ಟ್ಸ್ಗೆ ಬ್ರೋಕರೇಜ್ಗಳು ಕೊಡ್ತಾ ಇದ್ದಾರೆ. ಹಾಗೆ ಇನ್ನೊಂದು ಅದಾನಿ ಗ್ರೂಪ್ ನ ಕಂಪನಿ ಅದಾನಿ ಗ್ರೀನ್ ಎನರ್ಜಿ ಕೂಡ ತಮ್ಮ ರಿಸಲ್ಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ. ರೀಸೆಂಟ್ ಆಗಿ ಅದಾನಿ ಗ್ರೀನ್ ಎನರ್ಜಿ 400 ಲೆವೆಲ್ ವರೆಗೂ ಹೋಗಿತ್ತು. ಹಿಂಡನ್ಬರ್ಗ್ ನ ರಿಪೋರ್ಟ್ ಏನ್ ಬಂದಿತ್ತು, ಆ ಒಂದು ರಿಪೋರ್ಟ್ ನಿಂದ ಸ್ವಲ್ಪ ಪ್ಯಾನಿಕ್ ಸ್ಟಾಕ್ ಪ್ರೈಸ್ ನಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಮತ್ತೆ ಈಗ ಸ್ಟಾಕ್ ರಿಕವರ್ ಆಗ್ತದೆ. 1800 ಲೆವೆಲ್ ಅಲ್ಲಿ ಅದಾನಿ ಗ್ರೀನ್ ಎನರ್ಜಿ ಟ್ರೇಡ್ ಆಗ್ತದೆ. ಇವತ್ತು ತಮ್ಮ ರಿಸಲ್ಟ್ ಅನ್ನು ಅವರು ಡಿಕ್ಲೇರ್ ಮಾಡಿದ್ದಾರೆ. ಅದಾನಿ ಗ್ರೀನ್ ಎನರ್ಜಿಯ ರೆವೆನ್ಯೂ ಇಯರ್ ಆನ್ ಇಯರ್ ಫಾಲ್ ಆಗಿದೆ. ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಂಪೇರ್ ಮಾಡಿದಾಗ ರೆವೆನ್ಯೂ ಗ್ರೋ ಆಗ್ತಿರೋದು ಕಾಣಿಸ್ತದೆ. ಹಾಗೆ ಇವರ ಎಕ್ಸ್ಪೆನ್ಸಸ್ ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತದೆ. ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಂಪೇರ್ ಮಾಡಿದಾಗ ಎಕ್ಸ್ಪೆನ್ಸಸ್ ಫ್ಲಾಟ್ ಆಗಿ ಕಾಣಿಸುತ್ತೆ. 310 ಕೋಟಿಯ ಪ್ರಾಫಿಟ್ಸ್ ಅನ್ನ ಅದಾನಿ ಗ್ರೀನ್ ಎನರ್ಜಿ ಈ ಒಂದು ಕ್ವಾರ್ಟರ್ ನಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಕಳೆದ ಕ್ವಾರ್ಟರ್ ನಲ್ಲಿ 256 ಕೋಟಿಯ ಪ್ರಾಫಿಟ್ಸ್ ಡಿಕ್ಲೇರ್ ಮಾಡಿದ್ರು. ಸೊ ಕ್ವಾರ್ಟರ್ ಆನ್ ಕ್ವಾರ್ಟರ್ ಪ್ರಾಫಿಟ್ ಇನ್ಕ್ರೀಸ್ ಆಗಿದೆ. ಬಟ್ ಇಯರ್ ಆನ್ ಇಯರ್ ಕಂಪ್ಯಾರಿಸನ್ ಅನ್ನ ಮಾಡಿದಾಗ ಪ್ರಾಫಿಟ್ ನಲ್ಲಿ ಬಹಳಷ್ಟು ಫಾಲ್ ಕಾಣಿಸ್ತದೆ. 507 ಕೋಟಿಯಷ್ಟು ಪ್ರಾಫಿಟ್ಸ್ ಅನ್ನ ಮಾರ್ಚ್ 2023ರಲ್ಲಿ ಇವರು ಡಿಕ್ಲೇರ್ ಮಾಡಿದ್ರು. ಬಟ್ ಸ್ಟಿಲ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಪರ್ಫಾರ್ಮೆನ್ಸ್ ಅದಾನಿ ಗ್ರೀನ್ ನ ಕಡೆಯಿಂದ ಸ್ಟ್ರಾಂಗ್ ಆಗಿ ಕಾಣಿಸ್ತದೆ. ಅದಾನಿ ಗ್ರೀನ್ ಕೂಡ ಅಷ್ಟೇ ಬಹಳಷ್ಟು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅನ್ನ ಮಾಡ್ತಿದ್ದಾರೆ. ಹಾಗೆ ಮ್ಯಾನೇಜ್ಮೆಂಟ್ ಕೂಡ ಶೇರ್ ಗಳನ್ನ ಏನು ಪ್ಲೆಡ್ಜ್ ಮಾಡಿದ್ರು ಅದನ್ನ ಕೂಡ ಅನ್ಪ್ಲೆಡ್ಜ್ ಮಾಡ್ಕೋತಿದ್ದಾರೆ. ಕೋಫೋರ್ಜ್ ಸ್ಟಾಕ್ ಪ್ರೈಸ್ ನಲ್ಲಿ ಇವತ್ತು 10% ಅಷ್ಟು ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಕೋಫೋರ್ಜ್ ಕೂಡ ತಮ್ಮ ಕ್ವಾರ್ಟರ್ 4 ರಿಸಲ್ಟ್ ಅನ್ನ ಡಿಕ್ಲೇರ್ ಮಾಡಿದ್ರು. ಕ್ವಾರ್ಟರ್ ಆನ್ ಕ್ವಾರ್ಟರ್ ಇವರ ರೆವೆನ್ಯೂ 1.5% ಅಷ್ಟು ಗ್ರೋ ಆಗಿತ್ತು. ಹಾಗೆ ಪ್ರಾಫಿಟ್ 6% ಅಷ್ಟು ಫಾಲ್ ಆಗಿತ್ತು. ಬಟ್ ಇಯರ್ ಆನ್ ಇಯರ್ ಕಂಪ್ಯಾರಿಸನ್ ಮಾಡಿದಾಗ ಪ್ರಾಫಿಟ್ ನಲ್ಲಿ 95% ಅಷ್ಟು ಜಂಪ್ ನೋಡೋದಕ್ಕೆ ಸಿಗ್ತದೆ. 229 ಕೋಟಿ ಪ್ರಾಫಿಟ್ಸ್ ಅನ್ನ ಕೋಫೋರ್ಜ್ ಈ ಒಂದು ಕ್ವಾರ್ಟರ್ ನಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಮಾರ್ಚ್ 2023ರಲ್ಲಿ 115 ಕೋಟಿಯ ಪ್ರಾಫಿಟ್ ಡಿಕ್ಲೇರ್ ಆಗಿತ್ತು. ಹಾಗೆ ಕಂಪನಿ ಒಳ್ಳೆ ಒಂದು ಡಿವಿಡೆಂಡ್ ಅನ್ನು ಕೂಡ ಅನೌನ್ಸ್ ಮಾಡಿದ್ದಾರೆ. 19 ರೂಪಾಯಿಯ ಇಂಟ್ರೀಮ್ ಡಿವಿಡೆಂಡ್ ಅನೌನ್ಸ್ ಆಗಿದೆ. ಹಾಗೇನೆ ಜೆಫ್ರೀಸ್ ಈ ಒಂದು ಸ್ಟಾಕ್ ಅನ್ನ ಡೌನ್ ಗ್ರೇಡ್ ಮಾಡಿದ್ದಾರೆ. ಸ್ಟಾಕ್ ಬಹಳಷ್ಟು ಜಂಪ್ ಆಗಿತ್ತು. ಆದ್ರಿಂದ ಅಂಡರ್ ಪರ್ಫಾರ್ಮ್ ರೇಟಿಂಗ್ ಅನ್ನ ಕೊಟ್ಟಿದ್ದು 4290 ಟಾರ್ಗೆಟ್ ಪ್ರೈಸ್ ಅನ್ನ ಕೊಟ್ಟಿದ್ದಾರೆ. ಕೋಫೋರ್ಜ್ ಈಗ 4500 ಅರೌಂಡ್ ಅಲ್ಲಿ ಟ್ರೇಡ್ ಆಗ್ತದೆ. ಈ ಒಂದು ಪ್ರೈಸ್ ನಿಂದ ಸ್ವಲ್ಪ ಕರೆಕ್ಷನ್ ನ ಎಕ್ಸ್ಪೆಕ್ಟೇಷನ್ ಇರುತ್ತೆ ಅನ್ನೋದು ಜೆಫ್ರೀಸ್ ನ ವ್ಯೂ ಆಗಿರುತ್ತೆ. ಹಾಗೆ ಕೆಲವೊಂದಿಷ್ಟು ಬ್ರೋಕರೇಜ್ಗಳು 4400ವರೆಗೂ ಟಾರ್ಗೆಟ್ಸ್ ಗಳನ್ನ ಕೋಫೋರ್ಜ್ಗೆ ಕೊಡ್ತಾ ಇದ್ದಾರೆ. ಕೋಫೋರ್ಜ್ ರೀಸೆಂಟ್ ಟೈಮ್ನಲ್ಲಿ ತುಂಬಾನೇ ರನ್ ಆಗಿತ್ತು. 2000 ಅರೌಂಡ್ ಅಲ್ಲಿ ಟ್ರೇಡ್ ಆಗ್ತಿತ್ತು. ಆ ಒಂದು ಲೆವೆಲ್ನಿಂದ 6500ವರೆಗೂ ಕೋಫೋರ್ಜ್ ಹೋಗಿತ್ತು. ವ್ಯಾಲ್ಯೂಷನ್ ಎಕ್ಸ್ಪೆನ್ಸಿವ್ ಆದಾಗ ಸ್ಟಾಕ್ ಪ್ರೈಸ್ ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಗುತ್ತೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ ಇಯರ್ ಆನ್ ಇಯರ್ ಪ್ರಾಫಿಟ್ಸ್ ಗ್ರೋ ಆಗ್ತಾ ಹೋಗಬೇಕಾಗುತ್ತೆ. ಅಕಸ್ಮಾತ್ ಪ್ರಾಫಿಟ್ ನಲ್ಲಿ ಗ್ರೋತ್ ಇಲ್ಲ ಅಂದ್ರೆ ವ್ಯಾಲ್ಯೂಷನ್ ಎಕ್ಸ್ಪೆನ್ಸಿವ್ ಆಗೋದ್ರಿಂದ ಹೈಯರ್ ಲೆವೆಲ್ಗಳಲ್ಲಿ ಪ್ರಾಫಿಟ್ ಬುಕಿಂಗ್ ಬರುವಂತ ಚಾನ್ಸಸ್ ಇರುತ್ತೆ.
ಟೈಟನ್ ಕೂಡ ತಮ್ಮ Q4 ರಿಸಲ್ಟ್ ಅನ್ನು ಡಿಕ್ಲೇರ್ ಮಾಡಿದರೆ ಇಯರ್ ಆನ್ ಇಯರ್ ಟೈಟನ್ನ ಪ್ರಾಫಿಟ್ 7% ಇನ್ಕ್ರೀಸ್ ಆಗಿದೆ. 786 ಕೋಟಿಯಷ್ಟು ಪ್ರಾಫಿಟ್ಸ್ ಅನ್ನ ಟೈಟನ್ ಈ ಒಂದು ಕ್ವಾರ್ಟರ್ನಲ್ಲಿ ಡಿಕ್ಲೇರ್ ಮಾಡಿದರೆ ಬ್ರೋಕರೇಜ್ಗಳ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು 796 ಕೋಟಿಯಷ್ಟು ಪ್ರಾಫಿಟ್ ಬರ್ಬೋದು ಅಂತ ಆ ಒಂದು ಎಸ್ಟಿಮೇಷನ್ ಅನ್ನ ಟೈಟನ್ ರೀಚ್ ಮಾಡಿದ್ದಾರೆ. ಸೊ ಟೈಟನ್ನ ರೆವೆನ್ಯೂ ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗಿದೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ ರೆವೆನ್ಯೂನಲ್ಲಿ ಫಾಲ್ ಇದೆ. ಟೈಟನ್ನ ಬಿಸ್ನೆಸ್ ಅನ್ನ ನಾವು ಇಯರ್ ಆನ್ ಇಯರ್ ಕಂಪೇರ್ ಮಾಡಬೇಕಾಗುತ್ತೆ. ಯಾಕೆ ಅಂದರೆ ಸೀಸನಲ್ ಬಿಸ್ನೆಸ್ ಆಗಿರುತ್ತೆ. ಕಳೆದ ಕ್ವಾರ್ಟರ್ನಲ್ಲಿ ಫೆಸ್ಟಿವಲ್ ಸೀಸನ್ನಲ್ಲಿ ಒಳ್ಳೆ ಬಿಸ್ನೆಸ್ ಅನ್ನ ಟೈಟನ್ ಮಾಡಿದ್ರು. ಬಟ್ ಈ ಒಂದು ಕ್ವಾರ್ಟರ್ನಲ್ಲಿ ಅಷ್ಟೊಳ್ಳೆ ಸೀಸನ್ ಇರಲಿಲ್ಲ. ಆದ್ರಿಂದ ನಮಗೆ ರೆವೆನ್ಯೂಸ್ ಫಾಲ್ ಆಗಿದೆ. ಸೊ ಇಯರ್ ಆನ್ ಇಯರ್ ಕಂಪ್ಯಾರಿಸನ್ ಬೆಟರ್ ಆಗಿರುತ್ತೆ. 2023 ಮಾರ್ಚ್ಗೆ ಕಂಪೇರ್ ಮಾಡಿದಾಗ ರೆವೆನ್ಯೂ ಇನ್ಕ್ರೀಸ್ ಆಗಿದೆ. ಅದೇ ರೀತಿಯಲ್ಲಿ ಇವರ ಪ್ರಾಫಿಟ್ಸ್ ಕೂಡ ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತದೆ. 734 ಕೋಟಿಯ ಪ್ರಾಫಿಟ್ಸ್ ಅನ್ನ ಮಾರ್ಚ್ 2023 ಡಿಕ್ಲೇರ್ ಮಾಡಿದ್ರು. ಕಳೆದ ಕ್ವಾರ್ಟರ್ನಲ್ಲಿ 1040 ಕೋಟಿಯ ಪ್ರಾಫಿಟ್ ಬಂದಿತ್ತು. ಹಾಗೆ ಟೈಟನ್ ಕೂಡ ಡಿವಿಡೆಂಡ್ ಅನ್ನು ಅನೌನ್ಸ್ ಮಾಡಿದರೆ ಇದು ಫೈನಲ್ ಡಿವಿಡೆಂಡ್ ಆಗಿರುತ್ತೆ. 11 ರೂಪಾಯಿಯ ಡಿವಿಡೆಂಡ್ ಅನೌನ್ಸ್ ಆಗಿದೆ. AGMನ ನಂತರ ಇವರು ಈ ಒಂದು ಡಿವಿಡೆಂಡ್ ಅನ್ನು ಕ್ರೆಡಿಟ್ ಮಾಡ್ತಾರೆ. ಹಾಗೆ ಇವರ ಜ್ಯುವೆಲರಿ ಬಿಸ್ನೆಸ್ನಲ್ಲಿ ಇಯರ್ ಆನ್ ಇಯರ್ 19% ರೆವೆನ್ಯೂ ಗ್ರೋತ್ ನೋಡೋದಕ್ಕೆ ಸಿಕ್ಕಿದ್ರೆ ವಾಚ್ ಮತ್ತು ವೇರಿಯಬಲ್ ಬಿಸ್ನೆಸ್ನಲ್ಲಿ 8% ಇಯರ್ ಆನ್ ಇಯರ್ ಗ್ರೋತ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಇವತ್ತು ಟೈಟನ್ 1.5% ಡೌನ್ ಸೈಡ್ನೊಂದಿಗೆ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ನಿಫ್ಟಿ 50 ಕಂಪನಿಗಳಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಮಾರ್ಕೆಟ್ನಲ್ಲಿ ವೀಕ್ನೆಸ್ ಇದೆ ಅಂದಾಗ ನಿಫ್ಟಿ 50 ಸ್ಟಾಕ್ಸ್ ಕೂಡ ಕರೆಕ್ಟ್ ಆಗುತ್ತೆ. ಹಾಗೆಯೇ ಇನ್ನೊಂದು ಟಾಟಾ ಕಂಪನಿ ಟಾಟಾ ಟೆಕ್ನಾಲಜೀಸ್ ಕೂಡ ತಮ್ಮ Q4 ರಿಸಲ್ಟ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಇವರ ಪ್ರಾಫಿಟ್ಸ್ ಇಯರ್ ಆನ್ ಇಯರ್ 27% ಫಾಲ್ ಆಗಿದೆ. ಈ ಕಂಪನಿ ಕೂಡ ಡಿವಿಡೆಂಡ್ ಅನ್ನು ಅನೌನ್ಸ್ ಮಾಡಿದ್ದಾರೆ. 10 ರೂಪಾಯಿ 5 ಪೈಸೆಯ ಡಿವಿಡೆಂಡ್ ಅನೌನ್ಸ್ ಆಗಿದೆ. ಅದರಲ್ಲಿ 8 ರೂಪಾಯಿ 40 ಪೈಸೆಯ ಫೈನಲ್ ಡಿವಿಡೆಂಡ್ ಇದ್ರೆ 1 ರೂಪಾಯಿ 65 ಪೈಸೆಯ ಸ್ಪೆಷಲ್ ಡಿವಿಡೆಂಡ್ ಇದೆ. ಸೊ ಈ ಒಂದು ಡಿವಿಡೆಂಡ್ ಕೂಡ AGMನ ನಂತರ ನಿಮಗೆ ಕ್ರೆಡಿಟ್ ಆಗುತ್ತೆ. ಸೊ ಟಾಟಾ ಟೆಕ್ನಾಲಜೀಸ್ನ ಓವರ್ ಆಲ್ ರೆವೆನ್ಯೂಸ್ ಅನ್ನು ಅಬ್ಸರ್ವ್ ಮಾಡಿದಾಗ ರೆವೆನ್ಯೂಸ್ ಇಯರ್ ಆನ್ ಇಯರ್ ಫಾಲ್ ಆಗಿದೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ ಫ್ಲಾಟ್ ರೆವೆನ್ಯೂಸ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. 157 ಕೋಟಿಯ ಪ್ರಾಫಿಟ್ ಈ ಒಂದು ಕ್ವಾರ್ಟರ್ನಲ್ಲಿ ಡಿಕ್ಲೇರ್ ಆಗಿದೆ. ಕಳೆದ ಕ್ವಾರ್ಟರ್ನಲ್ಲಿ 170 ಕೋಟಿಯ ಪ್ರಾಫಿಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ರು. ಹಾಗೆ ಮಾರ್ಚ್ 2023 216 ಕೋಟಿಯ ಪ್ರಾಫಿಟ್ ಡಿಕ್ಲೇರ್ ಆಗಿತ್ತು. ಸೊ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇಯರ್ ಆನ್ ಇಯರ್ ಪ್ರಾಫಿಟ್ ಫಾಲ್ ಆಗ್ತಿರೋದು ಕಾಣಿಸ್ತಿದೆ. ಟಾಟಾ ಟೆಕ್ನಾಲಜೀಸ್ ರೀಸೆಂಟ್ ಆಗಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆದಂಥ ಕಂಪನಿ ಒಳ್ಳೆ ಒಂದು ಲಿಸ್ಟಿಂಗ್ ನೋಡೋದಕ್ಕೆ ಸಿಕ್ಕಿತ್ತು. 500 ರೂಪಾಯಿಯ ಪ್ರೈಸನ್ನು ಕಂಪನಿ ಸೆಟ್ ಮಾಡಿದ್ರು. 1400ರವರೆಗೂ ಟಾಟಾ ಟೆಕ್ನಾಲಜೀಸ್ ಹೋಗಿತ್ತು. ಬಟ್ ಆ ಒಂದು ಪ್ರೈಸ್ನಿಂದ ಕರೆಕ್ಟ್ ಆಗ್ತದೆ. ಹಾಗೆ ಇದೇ ರೀತಿಯ ರಿಸಲ್ಟ್ ಕಂಟಿನ್ಯೂ ಆದರೆ ಇನ್ನಷ್ಟು ವೀಕ್ನೆಸ್ನ ಎಕ್ಸ್ಪೆಕ್ಟೇಷನ್ ಟಾಟಾ ಟೆಕ್ನಾಲಜೀಸ್ನಲ್ಲಿ ಇರುತ್ತೆ. ಸೊ ಆ ರೀತಿಯಲ್ಲಿ ವೀಕ್ನೆಸ್ ಬಂದರೆ ಟಾಟಾ ಟೆಕ್ನಾಲಜೀಸನ್ನು ಲಾಂಗ್ ಟರ್ಮ್ಗೆ ಅಕ್ವೈರ್ ಮಾಡ್ಕೊಳ್ಳೋದಕ್ಕೆ ಒಳ್ಳೆ ಒಂದು ಆಪರ್ಚುನಿಟಿ ಆಗುತ್ತೆ. 800 ರೂಪಾಯಿ ಅರೌಂಡಲ್ಲಿ ಟಾಟಾ ಟೆಕ್ನಾಲಜೀಸ್ ನಿಮಗೆ ನೋಡೋದಕ್ಕೆ ಸಿಕ್ಕಿದ್ರೆ ಖಂಡಿತವಾಗ್ಲೂ ಲಾಂಗ್ ಟರ್ಮ್ಗೆ ಬೈಯಿಂಗನ್ನು ಮಾಡ್ಬೋದಾಗುತ್ತೆ. ಹಾಗೆ IPO ಲೆವೆಲ್ನಲ್ಲಿ ನೀವು ಬೈಯಿಂಗನ್ನು ಮಾಡಿದ್ದು ಇನ್ನೂ ಹೋಲ್ಡ್ ಮಾಡ್ತಿದ್ರೆ ಅಂದರೆ ಖಂಡಿತವಾಗ್ಲೂ ಹೋಲ್ಡ್ ಮಾಡ್ಬೋದಾಗುತ್ತೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ ಸ್ವಲ್ಪ ಪರ್ಫಾರ್ಮೆನ್ಸ್ನಲ್ಲಿ ಪ್ರೆಷರ್ ಇದೆ. ಬಟ್ ಬಿಸ್ನೆಸ್ ಸ್ಟ್ರಾಂಗ್ ಆಗಿದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಒಳ್ಳೆ ಬಿಸ್ನೆಸ್ನ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಇವತ್ತಿನ FIDI ಆಕ್ಟಿವಿಟಿಯನ್ನು ಅಬ್ಸರ್ವ್ ಮಾಡಿದಾಗ FIIs ಕಡೆಯಿಂದ ನೆಟ್ ಸೆಲ್ಲಿಂಗ್ ಕಂಟಿನ್ಯೂ ಆಗ್ತದೆ. 2391 ಕೋಟಿ ಅಮೌಂಟ್ನ ನೆಟ್ ಸೆಲ್ಲಿಂಗ್ ನೋಡೋದಕ್ಕೆ ಸಿಕ್ಕಿದೆ. DIIs ನೆಟ್ ಬೈಯರ್ಸ್ ಆಗಿ ಕಂಟಿನ್ಯೂ ಆಗ್ತಿದ್ದಾರೆ. 690 ಕೋಟಿ ಅಮೌಂಟ್ನ ನೆಟ್ ಬೈಯಿಂಗ್ DIIs ಕಡೆಯಿಂದ ಬಂದಿದೆ. ಇವತ್ತು ನಾನು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಮ್ಸ್ಟಾಕ್ನಲ್ಲಿ ಡಿಮ್ಯಾಟ್ ಅಕೌಂಟ್ ಅನ್ನು ಓಪನ್ ಮಾಡಿಸೋದಕ್ಕೆ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಅವೈಲೇಬಲ್ ಇರುತ್ತೆ. Investments in securities markets are subject to market risks. Read all the related documents carefully before investing.